ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ 2023-24 7ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಇಂದು ಶೀರ್ಷಿಕೆ 6ರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಅನ್ನು ಅವಶ್ಯವಾಗಿ ಒತ್ತಿ. 7ನೇ ತರಗತಿಯವರಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕನ್ನಡ, ಸಮಾಜ ವಿಜ್ಞಾನ, ಇಂಗ್ಲಿಷ್ ಮತ್ತು ಹಿಂದಿ ಈ 4 ವಿಷಯಗಳ ವಿಡಿಯೋಗಳಿದಾವೆ. ಅವುಗಳ ಪ್ಲೇಲಿಸ್ಟ್ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಜೆಸ್ಟ್ ಮಾಡಿದ್ದೀನಿ. ದಯಮಾಡಿ ಅವುಗಳನ್ನ ಸಹಿತ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ 7th ಕ್ವಶನ್ ಪೇಪರ್ಸ್ಗಳಲ್ಲಿರ್ತಕ್ಕಂಥ ಮೇನ್ ಈ ಆಕ್ಟಿವಿಟಿ ಬೇಕಿರತಕ್ಕಂಥ ಕ್ವಶನ್ಸ್ ನೋಡುವ. ಶೀರ್ಷಿಕೆ 6 ಮೈಸೂರು ಮತ್ತು ಇತರೆ ಸಂಸ್ಥಾನಗಳು. ಚಟುವಟಿಕೆ 1. ಫಸ್ಟ್ ಕ್ವಶನ್. ಶಿಕ್ಷಕರ ಮಾರ್ಗದರ್ಶನದಲ್ಲಿ ಶಾಲಾ ಆವರಣದಲ್ಲಿ ದಿಕ್ಕುಗಳಿಗೆ ಅನುಸಾರವಾಗಿ ರಂಗೋಲಿಯಲ್ಲಿ ಭಾರತದ ನಕ್ಷೆಗಳನ್ನು ಬರೆದು ಮೈಸೂರು ಇತರೆ ಸಂಸ್ಥಾನಗಳಿಗೆ ಸಂಬಂಧಿಸಿದ ಸ್ಥಳಗಳನ್ನು ಗುರುತಿಸಬೇಕು. ಆಲ್ರೆಡಿ ಶಾಲೆಯಲ್ಲಿರ್ತಕ್ಕಂಥ ಭಾರತದ ನಕಾಶೆಯನ್ನು ಸಹಾಯವನ್ನು ಪಡೆದು ಇದನ್ನು ಮಾಡಿ. ಇನ್ನು ಮೇನ್ ನೋಡೋಣ ಕಾಲರೇಖೆ ತಯಾರಿಕೆ. ಇಲ್ಲಿ ಮೊದಲನೇದು ರಾಜ ಅಂಶಗಳು ಮತ್ತು ಅವರ ಆಡಳಿತ ಅಂತ ಕೊಟ್ಟಿದ್ದಾರೆ. 1600ರಲ್ಲಿ 1ನೇ ಕೆಂಗೌಡ, 1636ರಲ್ಲಿ ರಾಜ ವೆಂಕಟಪ್ಪ ನಾಯ್ಕ, 1645ರಲ್ಲಿ ಶಿವಪ್ಪ ನಾಯ್ಕ, 1673ರಲ್ಲಿ ಚಿಕ್ಕದೇವರಾಜ ಒಡೆಯರು, 1754ರಲ್ಲಿ ಮದಕರಿ ನಾಯಕ. ಇಷ್ಟು ಕಾಲರೇಖೆಯಲ್ಲಿ ನೀವೇನು ಮಾಡಬೇಕಿತ್ತು, ಗುರುತಿಸಬೇಕಿತ್ತು. ಎರಡನೇದು ನಾಯಕರುಗಳು ಜಾರಿಗೆ ತಂದ ಪ್ರಮುಖ ಜನಸ್ನೇಹಿ ಯೋಜನೆಗಳು. 1600ರಲ್ಲಿ ಬೆಂಗಳೂರು ನಿರ್ಮಾಣ, 1636ರಲ್ಲಿ ಅರಮನೆ ಸ್ಥಾಪನೆ, 1700ರಲ್ಲಿ ಮುದ್ದು ರಾಜಕೇರಿಯ ಸ್ಥಾಪನೆ. ಈ 3 ಇಂಪಾರ್ಟೆಂಟ್ ಅಂತ ಬರೀಬೇಕು. ಪ್ರಮುಖ ಯುದ್ಧಗಳಲ್ಲಿ ನೋಡೋದಾದ್ರೆ 1600 ಪೋರ್ಚುಗೀಸರ ಹೋರಾಟ, 1767 1ನೇ ಮೈಸೂರು ಯುದ್ಧ, 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಗುರುತಿಸಬೇಕು. ಸೊ ಇಷ್ಟು ನೀವೇನು ಮಾಡಬೇಕಾಗಿತ್ತು, ಕಾಲರೇಖೆಯಲ್ಲಿ ಗುರುತಿಸ್ತಕ್ಕಂಥದ್ದನ್ನು ಆಗಬೇಕು. ಸರಿಯಾಗಿ ನೋಡ್ಕೊಳ್ರಿ. ಎರಡನೇ ಪ್ರಶ್ನೆ. ಇಲ್ಲಿ ಹೋಲಿಕೆ ಮಾಡಬೇಕು, ಕೋಷ್ಟಕ ಪೂರ್ಣಗೊಳಿಸಬೇಕು. ಮೈಸೂರು ಸಂಸ್ಥಾನದಲ್ಲಿರ್ತಕ್ಕಂಥ ಜನಪರ ಯೋಜನೆ, ಪ್ರಸ್ತುತ ಕರ್ನಾಟಕ ಸರ್ಕಾರದ ಜನಹಿತ ಯೋಜನೆ, ನಿಮ್ಮ ಕಲ್ಪನೆಯಲ್ಲಿ ಜನಹಿತ ಯೋಜನೆಗಳು ಹೇಗಿರಬೇಕು ಅಂತ ಕೇಳಿದ್ದಾರೆ. ಸೊ ಮೊದಲಿಗೆ ಮೈಸೂರು ಸಂಸ್ಥಾನದ ನೋಡ್ಕೊಂಡು ಬರೋಣ. ಭೀಮ ಸಮುದ್ರ ಜಲಾಶಯ ನಿರ್ಮಾಣ, ಕೆರೆ ಬಾವಿಗಳ ನಿರ್ಮಾಣ, ಮುದ್ದು ರಾಜಕೇರಿ ಸ್ಥಾಪನೆ, ಆಧುನಿಕ ಬೆಂಗಳೂರು ನಿರ್ಮಾಣ, ಅಠಾರ ಕಚೇರಿ ನಿರ್ಮಾಣ, ಅಗ್ರಹಾರಗಳ ಸ್ಥಾಪನೆ, ಗುಡಿ ಗೋಪುರಗಳ ನಿರ್ಮಾಣ. ಇನ್ನು ಕರ್ನಾಟಕ ಸರ್ಕಾರದ ಜನಹಿತ ಯೋಜನೆಗಳನ್ನು ನೋಡಿದ್ರೆ ಕೃಷಿ ಭಾಗ್ಯ ಯೋಜನೆ, ಕೃಷಿ ಯಂತ್ರಧಾರೆ, ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಭೀಮಾ ಯೋಜನೆ, ಮಣ್ಣು ಆರೋಗ್ಯ ಅಭಿಯಾನ, ಪ್ರಧಾನ ಮಂತ್ರಿ ಕೃಷಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಭದ್ರಾ ಮೇಲ್ದಂಡೆ ಯೋಜನೆಗಳನ್ನು ನಮ್ಮ ಕರ್ನಾಟಕ ಸರ್ಕಾರದ್ದು ಬರಿಬೇಕು. ಇನ್ನು ನಿಮ್ಮ ಕಲ್ಪನೆಯಲ್ಲಿ ಏನೇನಿದಾವಪ್ಪ ಅಂದ್ರೆ ಹೈಟೆಕ್ ಶಾಲೆಗಳು ಮತ್ತು ರಸ್ತೆಗಳ ನಿರ್ಮಾಣ ಆಗಬೇಕು. ಓಕೆನಾ. ಬಡತನ ನಿರ್ಮೂಲನೆ ಯೋಜನೆಗಳು ಜಾರಿಯಾಗಬೇಕು, ವಸತಿ ಸಂಕೀರ್ಣಗಳನ್ನು ಕಟ್ಟಬೇಕು, ಮೂಲಭೂತ ಸೌಲಭ್ಯಗಳನ್ನು ಸಮಸ್ತರಿಗೂ ಕೂಡ ಕೊಡಬೇಕು ಅನ್ನೋದು ಕನಸಿನ ಯೋಜನೆಗಳು. ಮುಂದಿನ ಪ್ರಶ್ನೆ 3. ಮೇಲಿನಂತೆ ಜನಹಿತ ಯೋಜನೆಗಳನ್ನು ತಿಳಿದುಕೊಂಡ ನಂತರ ಜನಹಿತ ಕೆಲಸ ಅಂದ್ರೆ ಏನು, ನಿಮ್ಮ ಊರಿನಲ್ಲಿ ಈ ಕೆಲಸಗಳನ್ನು ಯಾರು ಮಾಡ್ತಿದ್ದಾರೆ, ಯಾವ್ಯಾವ ಕೆಲಸ ಮಾಡ್ತಿದ್ದಾರೆ ಅಂತ ಕೇಳಿದ್ದಾರೆ. ನೋಡಿ, ಸಾಮಾನ್ಯ ಜನರಿಗೆ ಮೂಲಭೂತ ಸೌಲಭ್ಯಗಳನ್ನು ಉಚಿತವಾಗಿ ಯಾವುದೇ ಸ್ವಾರ್ಥವಿಲ್ಲದೆ ಅದನ್ನು ಕೊಡೋದೇ ಜನಹಿತ ಅಂತ ಕರಿತೀವಿ. ಏನು ಸಾಮಾನ್ಯವಾಗಿ ಸ್ವಯಂ ಸೇವಾ ಸಂಸ್ಥೆಗಳು ಮಾಡ್ತಾರೆ, ಯುವಕ ಸಂಘಗಳು ಮಾಡ್ತಾರೆ. ಓಕೆನಾ. ಯಾರೋ ಹಿರಿಯರು ಮಾಡ್ತಾರೆ, ಉದ್ಯಮಿಗಳು ಕೂಡ ಅದನ್ನ ಏನ್ ಮಾಡ್ತಾರೆ, ನಡೆಸಿಕೊಂಡು ಹೋಗ್ತಾರೆ. ಉದ್ಯಮಿಗಳಂತನೂ ಕೂಡ ನೀವು ಬರಿಬಹುದು. ಓಕೆನಾ. ಬಟ್ ಅವು ಯಾವ್ಯಾವ ಯೋಜನೆಗಳು ಏನೇನು ಕೆಲಸ ಮಾಡಿದ್ದಾರೆ ಅನ್ನೋದನ್ನ ನೋಡುವ. ಅವರು ಉಚಿತ ಆಂಬುಲೆನ್ಸ್ ವಾಹನಗಳನ್ನು ಕೊಟ್ಟಿರ್ತಾರೆ, ರೋಗಿಗಳಿಗೆ ಊಟ ವಿತರಣೆ ಮಾಡ್ತಾರೆ, ಉಚಿತ ಶಾಲಾ ವಾಹನ ಕೊಡ್ತಾರೆ, ಶಾಲಾ ಕೊಠಡಿಗಳನ್ನು, ಶೌಚಾಲಯವನ್ನು ನಿರ್ಮಾಣ ಮಾಡಿ ಕೊಡ್ತಾರೆ. ಓಕೆನಾ. ಕೆಲವೊಂದು ಕಡೆ ನೀರು ಶುದ್ಧೀಕರಣ ಘಟಕಗಳನ್ನು ಅವರೇ ಏನು ಮಾಡ್ತಾರಪ್ಪ ಅಂದ್ರೆ ಡೊನೇಟ್ ಮಾಡಿ ಕೊಡ್ತಾರೆ. ಇದನ್ನು ನೀವು ಬರಿಬೇಕು. ಇನ್ನು 4ರಲ್ಲಿ ವರ್ಚುವಲ್ ಟೂರ್ ಇದೆ. ಅಂದರೆ ನೀವು ಭೇಟಿ ಕೊಟ್ಟಿರ್ತಕ್ಕಂಥ ಯಾವುದೇ ಸ್ಥಳದ ಸಹಾಯದಿಂದ, ಅದು ಮೈಸೂರು ಮತ್ತು ಇತರೆ ಸಂಸ್ಥಾನಗಳ ಐತಿಹಾಸಿಕ ಸ್ಥಳ ನೋಡಬೇಕು. ನಿಮಗೆ ಯಾವುದು ಇಷ್ಟ ಅನ್ನೋದನ್ನು ಅದರ ಐತಿಹಾಸಿಕ ಮಹತ್ವವನ್ನು ಬರಲಿಕ್ಕೆ ಹೇಳಿದ್ದಾರೆ. ಇಲ್ಲಿ ನಾನೊಂದು ಬರ್ದಿದ್ದೀನಿ, ಐತಿಹಾಸಿಕ ಮಹತ್ವದ ಬಂದ್ಬಿಟ್ಟು ಮೈಸೂರು ಅರಮನೆದು. ಏನು ಬರಿಬಹುದಾಗಿತ್ತಂತಂದ್ರೆ, ಮೈಸೂರು ಅರಮನೆ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ. ಈ ಮೈಸೂರಿನ ಭವ್ಯತೆ ಮತ್ತು ರಾಜ ಪರಂಪರೆಯ ಸಂಕೇತ. ಪ್ರತಿ ವರ್ಷ 6 ದಶಲಕ್ಷ ಪ್ರವಾಸಿಗರು ಭೇಟಿ ಕೊಡ್ತಾರೆ. ಮೈಸೂರು ಅರಮನೆ ಉತ್ತರ ಪ್ರದೇಶ ರಾಜ್ಯದ ತಾಜ್ ಮಹಲ್ ನಂತರ ಭಾರತದ 2ನೇ ಅತಿ ಜನಪ್ರಿಯ ಪ್ರವಾಸಿ ಆಕರ್ಷಣೀಯ ಕೇಂದ್ರ ಅಂತ ಪಾಯಿಂಟ್ಸ್ ಬರೆದ್ರು ಸಾಕು. ಮುಂದಿನ ಪ್ರಶ್ನೆ 5. ಈ ಆಣೆಕಟ್ಟೆಗಳನ್ನು ಗುರುತಿಸಬೇಕು. ಓಕೆ. ಒಟ್ಟು ಏನು ಕೇಳಿದಾರಪ್ಪ ಅಂತಂದ್ರೆ, ಈ ಆಣೆಕಟ್ಟೆಗಳು ಇಂದಿನ ಅಭಿವೃದ್ಧಿಗೆ ಹೇಗೆ ಸಹಕಾರಿಯಾಗಿದ್ದಾವೆ. ಸೊ ವಿಶೇಷವಾಗಿ ಏನಾಗಿದಾವಪ್ಪ ಅಂದ್ರೆ ಯಾವ ತರನಾಗಿ ಆಣೆಕಟ್ಟೆಗಳನ್ನ ನಮಗೆ ಸಹಕಾರಿ ಆಗಿದ್ದಾವೆ. ನೋಡಿ, ಆಣೆಕಟ್ಟುಗಳು ನೀರಾವರಿ ಕೊಡ್ತವೆ, ಜಲ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡ್ತೀವಿ, ಮೀನುಗಾರಿಕೆ ಮಾಡ್ತೀವಿ, ಪ್ರಕೃತಿ ವಿಕೋಪಗಳನ್ನು ತಡೀತಾರೆ, ವಿವಿಧೋದ್ದೇಶ ಯೋಜನೆಗಳನ್ನು ಮಾಡಲಿಕ್ಕೆ
ಆಣೆಕಟ್ಟುಗಳು ಸಹಕಾರಿ ಇದೆ ಅಂತ ಬರೀರಿ. ಅದರಲ್ಲಿ ಕಾವೇರಿ ಮೇಲ್ದಂಡೆ ಯೋಜನೆ ಇದೆ, ಓಕೆನಾ, ಲಾಲ್ ಬಹದ್ದೂರ್ ಶಾಸ್ತ್ರಿ ಇದೆ. ಸೊ ಇವುಗಳನ್ನು ತಾವೇನು ಮಾಡ್ಬೋದಿತ್ತು, ಸೂಕ್ಷ್ಮವಾಗಿ ನೋಡಿ ಬರಿಬೇಕಿತ್ತು. ಇನ್ನು 6ರಲ್ಲಿ ಜನಪರ ಯೋಜನೆಗಳನ್ನ ಇತ್ತು, ಅದನ್ನು ಯಾರು ನಾಯಕರು ತಂದಿದ್ರು ಅಂತ ಕೇಳಿದ್ದಾರೆ. ಆಟಾರ ಕಚೇರಿ ಚಿಕ್ಕದೇವರಾಜ್ ಬರಿಬೇಕು, ಲಾಲ್ಬಾಗ್ ಉದ್ಯಾನವನ ಹೈದರಾಲಿ, ಶಿಸ್ತು ಕಂದಾಯ ವ್ಯವಸ್ಥೆ ಶಿವಪ್ಪ ನಾಯ್ಕ, ಬೆಂಗಳೂರ 4 ಗಡಿಗೋಪುರ 2ನೇ ಕೆಂಪೇಗೌಡ, ಕೃಷ್ಣರಾಜಸಾಗರ ಆಣೆಕಟ್ಟು ಚಿಕ್ಕದೇವರಾಜರು. 7ನೇ ಪ್ರಶ್ನೆ, ಮೈಸೂರು ಮತ್ತು ಇತರೆ ಸಂಸ್ಥಾನಗಳ ಇತಿಹಾಸ ತಿಳಿದುಕೊಂಡ ನಂತರ ಈ ಕಾಲದಲ್ಲಿನ ಜನಹಿತ ಯೋಜನೆಗಳ ಕುರಿತು ಟಿಪ್ಪಣಿ ಬರಿಬೇಕಿತ್ತು ಮೈಸೂರಿನ ಸಂಸ್ಥಾನದ ಬಗ್ಗೆ. ಇಲ್ಲಿ ವಿಶೇಷವಾಗಿ ಆ ಟೈಮಲ್ಲಿ ಕಬ್ಬನ್ ಪಾರ್ಕ್ ಅನ್ನು ಉತ್ಪಾದನೆ ಮಾಡ್ತಾರೆ, ಟೆಲಿಗ್ರಾಮ್ ತಂತಿ ಪ್ರಾರಂಭ, ರೈಲು ಮಾರ್ಗ ಪ್ರಾರಂಭ, ಬೆಂಗಳೂರು ನಗರ ಸ್ಥಾಪನೆ, ಓಕೆ, ರೇಷ್ಮೆ ಉಣ್ಣೆ ಹತ್ತಿಯ ಮಿಲ್ಗಳು ಪ್ರಾರಂಭ ಮಾಡ್ತಾರೆ, ಶಾಲಾ ಕಾಲೇಜುಗಳು ಪ್ರಾರಂಭವಾಗ್ತಾವ, ಶಿಕ್ಷಣ ಇಲಾಖೆ ಸ್ಥಾಪನೆ ಮಾಡ್ತಾರ, ಮುದ್ರಣಾಲಯ ಬರ್ತದ, ಕನ್ನಡ ಮತ್ತು ಇಂಗ್ಲಿಷ್ ಪತ್ರಿಕೆಗಳು ಪ್ರಕಟವಾಗ್ತಾವ. ಇವೆಲ್ಲ ಪಾಯಿಂಟ್ಸ್ಗಳನ್ನು ನೀವೇನು ಮಾಡ್ಬೋದಾಗಿತ್ತು, ಅಲ್ಲಿ ಬರಿಬೇಕಿತ್ತು. ಮುಂದಿನ ಪ್ರಶ್ನೆ 8, ಈ ಸ್ಥಳಗಳ ಕುರಿತು ಮಹತ್ವವನ್ನು 2-3 ವಾಕ್ಯಗಳಲ್ಲಿ ಬರೀಲಿಕ್ಕೆ ಹೇಳಿದ್ದಾರೆ. ಸೊ ಲಾಲ್ಬಾಗ್ ಕೇಳಿದ್ದಾರೆ, ಲಾಲ್ಬಾಗ್ ಬಗ್ಗೆ ಏನು ಬರಿಬಹುದು ನೀವು? ಎಸ್, ಲಾಲ್ಬಾಗ್ ಅಂತಕ್ಕಂಥದ್ದು ಒಂದು ಕೆಂಪು ತೋಟ ಅಥವಾ ಲಾಲ್ಬಾಗ್ ಸಸ್ಯೋದ್ಯಾನ ಅಂತ ಕರೀತಾರೆ. ಇಲ್ಲಿ ಫಲಪುಷ್ಪ ಹಣ್ಣು ಪ್ರದರ್ಶನ ಇದೆ, ಇದು ಬೆಂಗಳೂರಿನಲ್ಲಿ ಕಂಡು ಬರ್ತದೆ. ಇದು ಹೈದರಾಲಿನೇ ನಿರ್ಮಾಣ ಮಾಡಲಿಕ್ಕೆ ಸೂಚಿಸಿದ್ದ ಸ್ವಾತಂತ್ರ್ಯೋತ್ಸವ ಮತ್ತು ಗಣರಾಜ್ಯೋತ್ಸವದಂದು ಫಲಪುಷ್ಪ ಪ್ರದರ್ಶನವನ್ನ ಮಾಡ್ತಾರೆ. ಇಷ್ಟು ಬರೆದ್ರೆ ಸಾಕು. ಇನ್ನು ಕೆಳದಿ ಅಘೋರೇಶ್ವರ ದೇವಾಲಯ ಅಂತ ಒಂದು ಇದೆ. ಇದು ನೋಡಿ, ಇದು ವಿಶೇಷವಾಗಿ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ನಿರ್ಮಾಣ ಮಾಡಿದ್ದಾರೆ. ಕೆಳದಿ ನಾಯಕರು ನಿರ್ಮಾಣ ಮಾಡಿದ್ದಾರೆ. 16ನೇ ಶತಮಾನದಲ್ಲದ. ಒಳಗಡೆ ಗರ್ಭಗೃಹ, ಅರ್ಧ ಮಂಟಪ ಮತ್ತು ನಂದಿಗೆ ಪ್ರತ್ಯೇಕ ಮಂಟಪವನ್ನ ಇಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಕಟ್ಟಿದಾರ. ಸೊ ಇಷ್ಟು ತಾವೇನ್ ಮಾಡ್ಬೋದಾಗಿತ್ತು, ಬರಿಬೇಕಿತ್ತು. ಗರ್ಭಗೃಹದಲ್ಲಿ 32 ಕುಳಿತಿರುವ ಸ್ತ್ರೀ ಆಕೃತಿ ಇದೆ. ದೇವಾಲಯದಲ್ಲಿ 32 ಕೈಗಳ ಅಘೋರೇಶ್ವರ ಲೋಹದ ಮೂರ್ತಿ ಇದೆ ಅನ್ನೋದನ್ನ ಬರಿಬೇಕಿತ್ತು. ನೆಕ್ಸ್ಟ್, ಚಿತ್ರದುರ್ಗದ ಕೋಟೆ ಬಗ್ಗೆ ಬರಲಿಕ್ಕೆ ಹೇಳಿದ್ದಾರೆ. ಸೊ ಚಿತ್ರದುರ್ಗದ ಕೋಟೆಯನ್ನು ಬ್ರಿಟಿಷರು ಚಿತಾಲ್ದೂಗ್ ಅಂತ ಕರೆದ್ರು. ಅಂದ್ರೆ ಇದು ಹಲವು ಬೆಟ್ಟಗಳನ್ನ ವಾಸಿಸುವ ಒಂದು ಕೋಟೆ ಅಂತಾನೆ ಕೇಳ್ತಾರೆ. ಇದು ಭಾರತದ ಸಮತಟ್ಟಾದ ಕಣಿವೆ ಮೇಲಿನ ಶಿಖರ. ಅಂದ್ರೆ ಇದು ಚಿತ್ರದುರ್ಗ ಪಟ್ಟಣ ಮತ್ತು ಆಡಳಿತ ಜಿಲ್ಲೆಯ ಒಂದು ಹೆಸರೇ ಆಗಿದೆ. ಸೊ ವಿಶೇಷವಾಗಿ ಕೋಟೆ ಇತ್ತು ಅನ್ನೋದನ್ನ ತಾವು ಬರೆದ್ರೆ ಇಟ್ಸ್ ಓಕೆ. ಇನ್ನು ರಾಜಾಸೀಟು ಉದ್ಯಾನವನ ಮಡಿಕೇರಿ ಅಂತ ಕೇಳಿದ್ದಾರೆ. ಇದು ಒಂದು ಪ್ರವಾಸಿ ತಾಣ. ಅಂದ್ರೆ ಇಲ್ಲಿ ಪೆವಿಲಿಯನ್ ಅದ, ಕಲ್ಲು ಮತ್ತು ಗಾರೆಗಳಿಂದ ಕಟ್ಟಿದಾರ. ಈ ಕೊಡಗು ರಾಜರು ತಮ್ಮ ರಾಣಿಯರ ಜೊತೆ ಇಲ್ಲಿ ಏನ್ ಮಾಡ್ತಿದ್ರು, ಸಮಯ ಕಳೀಲಿಕ್ಕೆ ಬರ್ತಿದ್ರು. 9ನೇ ಪ್ರಶ್ನೆ, ಐತಿಹಾಸಿಕ ಸ್ಮಾರಕಗಳನ್ನ ಹೇಗೆ ಸಂರಕ್ಷಿಸಬಹುದು ವಿವರಿಸಿರಿ. ಇಲ್ಲಿ ಐತಿಹಾಸಿಕ ಸ್ಮಾರಕಗಳನ್ನ ಅಂತ ಬಂದಾಗ ಸೊ ನಾವು ಏನನ್ನ ಮಾಡ್ಬೇಕಪ್ಪ ಅಂತಂದ್ರೆ ವಿಶೇಷವಾಗಿ ಅವುಗಳನ್ನ ಸರಿಯಾದ ಕ್ರಮದಲ್ಲಿ ಸುರಕ್ಷತೆಗೆ ಅನ್ವಯನ ಮಾಡಬೇಕು. ಅದರ ಮಹತ್ವ ಎಲ್ಲರಿಗೂ ತಿಳಿಸ್ಬೇಕು. ಅದರ ನಿರ್ಮಾಣ ಮಾಡಲಿಕ್ಕೆ ಪ್ರೋತ್ಸಾಹ ಕೊಡಬೇಕು. ಅಲ್ಲಿ ಬಹಳ ಜನವಸತಿಯನ್ನ ನಿಷೇಧವನ್ನ ಮಾಡಬೇಕು. ಆಮೇಲೆ ಅದರ ಕುರಿತಾಗಿರ್ತಕ್ಕಂಥ ಜಾಹೀರಾತುಗಳನ್ನ ಕೊಡಬಹುದು. ಅದರ ಬಗ್ಗೆ ಕೆಲಸ ಮಾಡತಕ್ಕಂಥವ್ರಿಗೆ ನಾವು ಏನ್ ಮಾಡಬಹುದು, ಗೌರವ ಪ್ರಶಸ್ತಿಯನ್ನ ಕೊಡಬಹುದು. ಸೊ ಈ ತರ ನಾವು ಏನ್ ಮಾಡಬಹುದು, ಐತಿಹಾಸಿಕ ಸ್ಮಾರಕಗಳನ್ನ ಸಂರಕ್ಷಣೆ ಮಾಡಬಹುದು. ಸೊ ನೆಕ್ಸ್ಟ್ 10th ಇರ್ತಕ್ಕಂಥದ್ದು ಪ್ರತಿ ವ್ಯಕ್ತಿಯ ಸಾಧನೆಗಳನ್ನ ಬರಲಿಕ್ಕೆ ಕೇಳಿದ್ದಾರೆ. ಇಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ ಬಗ್ಗೆ ಸಾಧನೆಗಳನ್ನ ಬರಲಿಕ್ಕೆ ಹೇಳಿದ್ದಾರೆ. ಇಲ್ಲಿ ಮೇನ್ ಆಗಿರ್ತಕ್ಕಂಥದ್ದು ಮುಮ್ಮಡಿ ಕೃಷ್ಣರಾಜ ಒಡೆಯರು ಅವರು ಪ್ರಪ್ರಥಮವಾಗಿ ಸಾರ್ವಜನಿಕ ಉಚಿತ ವೈದ್ಯ ಶಾಲೆ ನಿರ್ಮಾಣ ಮಾಡ್ತಾರ, ವಿದ್ಯಾಭ್ಯಾಸ ಶಾಲೆ ಕಟ್ತಾರ, ಓಕೆನಾ. ಆಮೇಲೆ ಕಾವೇರಿ ನದಿಗೆ ಸೇತುವೆ ನಿರ್ಮಾಣ ಮಾಡ್ತಾರ. ಇವುಗಳನ್ನ ತಾವೆಲ್ಲ ಏನ್ ಮಾಡ್ಬೋದಿತ್ತು, ಬರಿಬೋದಿತ್ತು. ಇನ್ನು 2ರಲ್ಲಿ ನೋಡೋಣ, ಸರ್ ಎಂ ವಿಶ್ವೇಶ್ವರಯ್ಯ. ಸರ್ ಎಂ ವಿಶ್ವೇಶ್ವರಯ್ಯದಲ್ಲಿನೂ ಕೂಡ ತಾವೇನ್ ಮಾಡ್ಬೋದು, ಭದ್ರಾವತಿಯಲ್ಲಿ ಫ್ಯಾಕ್ಟರಿ ಕಟ್ಟಿದ್ದಾರೆ, ಮೈಸೂರಿನಲ್ಲಿ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ, ಬೆಂಗಳೂರಿನಲ್ಲಿ ಪಾಲಿಟೆಕ್ನಿಕ್ ಕಾಲೇಜುಗಳನ್ನು ಸ್ಥಾಪನೆ ಮಾಡಿದ್ದಾರೆ, ಬೆಂಗಳೂರು ವಿಶ್ವವಿದ್ಯಾಲಯ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರುಗಳನ್ನು ಅವ್ರು ಏನು ಮಾಡಿದ್ದಾರೆ, ಸರ್ ಎಂ ವಿಶ್ವೇಶ್ವರಯ್ಯ ಅವರ ಸ್ಥಾಪನೆಯನ್ನ ಮಾಡಿದ್ದಾರೆ. ಇನ್ನು ಮುಂದಿನ ವ್ಯಕ್ತಿ ತಪ್ಪ ಅಂದ್ರೆ ಸರ್ ಮಿರ್ಜಾ ಇಸ್ಮಾಯಿಲ್. ಸೊ ಸರ್ ಮಿರ್ಜಾ ಇಸ್ಮಾಯಿಲ್ ಬಗ್ಗೆ ಅವರೊಬ್ಬ ಮೈಸೂರಿನ ಶ್ರೇಷ್ಠವಾಗಿರ್ತಕ್ಕಂಥ ದಿವಾನರು, ಓಕೆನಾ. ಅವರೊಬ್ಬ ರಾಜಕಾರಣಿ ಅಂತ ಹೇಳ್ಬೋದು. ಅವರು ಜೈಪುರ್ ಮತ್ತೆ ಹೈದರಾಬಾದ್ನಲ್ಲಿ ದಿವಾನರಾಗಿ ಸಹಿತ ಕೆಲಸವನ್ನ ಮಾಡಿ ಸಂಸ್ಥಾನವನ್ನ ಮುನ್ನಡೆಸಿಕೊಂಡು ಹೋಗಿದ್ದಾರೆ. ಇನ್ನ ಒಂದು ಲಾಸ್ಟ್ ಪ್ರಶ್ನೆ ಬರ್ತದೆ. ಸರ್ ಎಂ ವಿಶ್ವೇಶ್ವರಯ್ಯನವರ ಕಾಲವನ್ನ ಅವರನ್ನ ಅಭಿವೃದ್ಧಿಯ ಪಿತಾಮಹ ಅಂತ ಯಾಕೆ ಕರಿತೀವಿ, ಬರೀ ಒಂದು 4 ಸಾಲುಗಳಲ್ಲಿ ಬರಲಿಕ್ಕೆ ಕೇಳಿದಾರ. ನೋಡಿ, ಅವರು ಬಹಳಷ್ಟು ರೀತಿಯಾಗಿರ್ತಕ್ಕಂಥ ವಿಶೇಷವಾಗಿ ಇಂಜಿನಿಯರಿಂಗ್ ಮತ್ತು ಮೂಲಭೂತ ಸೌಕರ್ಯಗಳಲ್ಲಿ ಕೆಲಸವನ್ನ ಮಾಡಿದ್ದಾರೆ. ಅವರ ಕಾಲದಲ್ಲಿ ನೀರಾವರಿ ಬ್ಲಾಕ್ ಯೋಜನೆಗಳನ್ನ ಪರಿಚಯವನ್ನ ಮಾಡ್ತಾರೆ, ಓಕೆನಾ. ಆಮೇಲೆ ಮುಂದೆ ಎಷ್ಟೋ ಕಡೆ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಜಲಾಶಯಗಳನ್ನ, ಬೆಂಗಳೂರಿನಲ್ಲಿ ಶಾಲಾ ಕಾಲೇಜುಗಳನ್ನ, ಇಂಜಿನಿಯರಿಂಗ್ ಕಾಲೇಜುಗಳನ್ನ ನಿರ್ಮಾಣವನ್ನ ಮಾಡ್ತಾರೆ. ಸೊ ಭಾರತದಲ್ಲಿ ಯೋಜಿತ ಆರ್ಥಿಕತೆ ಅಂತಕ್ಕಂಥ ಪುಸ್ತಕಗಳನ್ನ ಸಹಿತ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಬರೀತಾರೆ. ಸೊ ಇಷ್ಟೇ ಇತ್ತು. ಸೊ ಓವರಾಲ್ ಆಗಿರ್ತಕ್ಕಂಥ 7ನೇ ತರಗತಿಯ 6ನೇ ಶೀರ್ಷಿಕೆಯ ಉತ್ತರಗಳನ್ನು. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್